ಹಲೋ ಮಚಾಸ್, ವೆಲ್ಕಮ್ ಟು ಡೇ 15 ಮಿನಿ ವ್ಲಾಗ್. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಕರ್ತವ್ಯ ನಿಭಾಯಿಸೋಕ್ಕೆ ಕೊಳ್ಳಿ ಹಾಕ್ಕೊಂಡು ಹೊರಟ್ವಿ ದಾವಣಗೆರೆ ಕಡೆ. ಬಂದ ತಕ್ಷಣ ನಮಗೆ ಬೇಕಾಗಿರೋ ಬಸ್ ಬಿಟ್ಟು ಬೇರೆದು ಸಿಕ್ತು. ಅಲ್ಲಿಗೂ ನಮ್ಮ ಬಸ್ ಬರೋ ತನಕ ಕಾದ್ವಿ. ಕಾಫಿ ಡೇ ಹೋದ ತಕ್ಷಣ ಜಾಸ್ತಿ ಮ್ಯಾಂಗ ಇರುತ್ತೆ ಅಂದ್ಕೊಂಡ್ವಿ. ಅಲ್ಲಿರೋ ಆ ಟೇಬಲ್ ಏನಕ್ಕೆ ಇಟ್ಟಿರ್ತಾರೋ ಗೊತ್ತಿಲ್ಲ. ಸೊ ಅವಳು ಕಳಿ ಅಂತ ವಿಡಿಯೋ ಮಾಡ್ತಿರೋದು ಗೊತ್ತಿದ್ರು ಬಗ್ ನೋಡ್ತಿದ್ಲು. ಸೊ ಹೇರ್ ಸ್ಟೈಲ್ ನೆಟ್ಟು ಮಾಡ್ಕೊಂಡು ಇನ್ನೊಂದು ಕ್ಲಾಸ್ ಸ್ಟಾರ್ಟ್ ಆಗ್ತಿತ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡಿದ್ವಿ. ಅವಳು ಗೊಣ್ಣೆ ಒರೆಸ್ಕೊಂಡು ಗೊಣ್ಣೆ ಒರೆಸ್ಕೊಂಡು ಎಲ್ಲ ವಿಡಿಯೋ ಹಾಕ್ಬೇಡ ಹಾಕ್ತೀನಿ ಕಡೆ ಅಂತ ಚಾಲೆಂಜ್ ಮಾಡಿದೆ. ನೆಕ್ಸ್ಟು ನಮ್ಮ ಎರರ್ ತೆಗಿಯೋಕ್ಕೆ ನಮಗೊಂದು ಇಂಜಿನಿಯರ್ಸಿಗೆ ಒಂದು ದೊಡ್ಡ ಪ್ರಾಬ್ಲಮ್ ತಗೊಂಡು ಕೂತ್ಕೊಂಡ್ವಿ. ಸೊ ನಮ್ಮ ಫ್ರೆಂಡು ಫೋನ ಮಾತಾಡ್ತಿದ್ಲು, ಅವ ಆಂಟಿನೂ ಫೋನ ಮಾತಾಡ್ತಿತ್ತು. ಸೊ ಆಮೇಲೆ ನೆಕ್ಸ್ಟ್ ಅವಳು ಮುಗಿಯಲ್ಲ ಅಂದ್ಕೊಂಡೆ. ನೆಕ್ಸ್ಟ್ ತೋರ್ಸೋಕೆ ನಂದು ವೋಟರ್ ಐ ಡಿ ತೆಗೆದ್ರೆ 2 ಭಾಗ, ನಮ್ಮ ಜೀವನ ಆದಂಗೆ 2 ಭಾಗ ಆಗ್ಬಿಟ್ಟಿತ್ತು. ಸೊ ಹಣೆ ಬರ ಏನು ಮಾಡೋಕ್ಕಾಗಲ್ಲ ಅಂತ ಕೂತ್ಕೊಂಡೆ. ನೆಕ್ಸ್ಟು ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ಇರಿಟೇಟ್ ಆಗ್ತಿತ್ತು ಅಂತ ಫಸ್ಟ್ ತೆಗ್ದು ಬಿಸಾಕ್ತೆ. ಬಿಸಿಲಿಗೆ ನಾವು ಇಷ್ಟನೋ ನಮಗೆ ಬಿಸಿಲು ಇಷ್ಟನೋ ಗೊತ್ತಿಲ್ಲ. ಯಾವಾಗ ಕೂತ್ಕೊಂಡ್ರು ಬಿಸಿಲಿನ ಕಡೆಗೆ ಕೂತ್ಕೊಂಡು ಗೊತ್ತಿದ್ರು. ನೆಕ್ಸ್ಟ್ ಪಕ್ಕದಾಗಿರೋ ಆಂಟಿ ಲವ್ ಯು ಸೋನು ಅಂತಿತ್ತು. ಆ ಆಂಟಿನ ಹುಡುಗಿನ ಗೊತ್ತಾಗಲಿಲ್ಲ. ಬಲೆ ಚಾಲಕದಾಳೆ ಅಂತ ಮುಂದಕ್ಕೆ ನೋಡಿದೆ. ನಲ್ಲಿ ಮುಂದ್ಗಡೆ ನೋಡಿದ್ರೆ ಇನ್ನೊಂದು ಸೀನ್, ಅವರಿಬ್ಬರು ಯಾರು ಅಂತಲೇ ಗೊತ್ತಿಲ್ಲ. ಅಂದರೂ ಜಲ್ದಿ ಫ್ರೆಂಡ್ಸಾಗಿ ಹಂಗಾಡೋ ಗೇಮು ಅಂತಿದ್ರು. ಸೊ ಈ ಮೂರ್ತಿ ಯಾವ ಊರಿಂದ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಪಾಪ್ಕಾರ್ನ್ ತಿನ್ಕಂತ ಏನು ನೋಡ್ತಿದ್ದೆ ಅಂತಂದರೆ, ಏನು ನನ್ನ ಫೋನಿಗೆ ಇಂಥ ಇನ್ಸ್ಟಾಗ್ರಾಮಿಗೆ ನನ್ನ ಫೋನಿಗೆ ಇಂಥ ಫೀಡ್ ಬರುತ್ತೋ ಇಲ್ಲ ಎಲ್ಲರಿಗೂ ಬರುತ್ತೋ ಗೊತ್ತಿಲ್ಲ, ಬರೀ ಇಂಥದ್ದೇ ಬರ್ತಿತ್ತು. ಡೆಡಿಕೇಟ್ ಟು ಆಲ್ ಪೀಪಲ್ಸ್ whose ನೇಮ್ ಸ್ಟಾರ್ಟ್ಸ್ ಫ್ರಮ್ ಪಿ. ಆಂಟಿ ಮಾತ್ರ ಮಾಸ್ ಡ್ಯಾನ್ಸ್ ಮಾಡಿಲ್ಲ. ಸೊ ಇವತ್ತಿದ್ದನ್ನು ನೋಡಿ ಇವತ್ತಿನ ದಿನ ಮುಗಿಸ್ತೆ. ಜಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.